ಅಮೌಂಟ್ ಸರ್ ತಮ್ಮ ಕಚೇರಿಗೂ ನಾವು ಬರ್ಲಿ ಮಾಡಿರ್ಬೇಕು. ಸ್ವಾಮಿ ಕಂಪ್ಲೇಂಟ್ ಪ್ರೆಸೆಂಟ್ ಇದೆ ಸರ್. ನಮ್ಮಲ್ಲಿ ಅದು ಕಲ್ಲು ಹೊಡೆದಿರೋದಿತ್ತು ಸರ್. ಅನುಮತಿ ಇಲ್ದೇನೆ ಎಸ್ ಸರ್. ಅನುಮತಿ ಇತ್ತ ಇಲ್ಲ ಸರ್. ಅಂದ್ರೆ ಏನ್ ಮಾಡಿದ್ರಿ? ಬೈರಾಣ ಬಿಟ್ಟು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕಲ್ಲ ಅವ್ರ ಸರ್. ಮೈನ್ಸ್ ಇಲಾಖೆಗೆ ನಾವು ಬಂದಿದ್ದೀವಿ ಸರ್. ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಸರ್. ಮೈನ್ಸ್ ಇದೆ ರಶ್ಮಾ ಸರ್ ಅದು ದಂಡ ಕಟ್ಸಿದೀವಿ ಸರ್. ಮೇಡಮ್ ತಾವು ರಶ್ಮನ ದಂಡ ಕಟ್ಟಿಸಿದಾಗ ಏನಾಗಲ್ಲ, ಅದು ದಂಡ ಕಟ್ಟಿಸಿ ನಮ್ಗೆ ತಗೊಂಡು ಹೋಗೋದಕ್ಕೆ ಬಡ ಕ್ರಿಮಿನಲ್ ಅಫೆನ್ಸ್ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೇಕು ಅವ್ರ ಮೇಲೆ. ಸರ್ ಆಕ್ಚುಲಿ ಅವರೇ ಪರ್ಮಿಷನ್ನೇ ಕೊಟ್ಟಿಲ್ಲ ಸರ್. ಸ್ವಾಮಿ ಫಾಲ್ಸ್ ಅಗೇನ್ಸ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 10 ಜನ ಇಲ್ಲ ಸ್ವಾಮಿ. ನಾನು ಬಂದಿರೋದು ನಾನು ಬಂದಿದ್ದೆ ಸರ್ ಅಲ್ಲಿ ಮಧ್ಯ ಮಾತಾಡ್ಬೇಕು ಮುಸ್ತಾಫ್ ಮಲ್ಲ ಹಾಕಲ್ಲ. ಸರ್ ಇವರೇ ನಮ್ಮ ಪಾಚಿಂಗುಡ್ಡ ಗ್ರಾಮ ಅಂತ ಹೇಳ್ತಾರೆ ಸರ್ ಕಂಪ್ಲೇಂಟ್ ಅಲ್ಲಿ ಮೊರಮ್ಗೆ ಹೈವೇ ವರ್ಕಿಂಗ್ ಕೊಟ್ಟಿದ್ದೀವಿ ಸರ್. ಟೋಟಲ್ 5 acres ಕೊಟ್ಟಿದ್ದೀವಿ ಸರ್. ಅಲ್ಲಿ ಅದರಿಂದ ನಾವು ರಾಯಲ್ಟಿನ ಕಲೆಕ್ಟ್ ಮಾಡಿದ್ದೀವಿ ಸರ್. ವರ್ಕಿಂಗ್ ಪರ್ಮಿಷನ್ ಕೊಟ್ಟಿದ್ದೀವಿ ಸರ್. ಅಲ್ಲಿ ಯಾವುದೇ ರೀತಿ ಮರಳು ನಿಕ್ಷೇಪನೇ ಇಲ್ಲ ಸರ್. ಅಲ್ಲಪ್ಪ ನೀವು ಇಲ್ಲ ಆಮೇಲೆ ಬೇರೆ ಕತೆ. ಹಾಂ ಸರ್. ನಾನು ಕೇಳ್ತಾ ಇರೋದು ಪರ್ಮಿಷನ್ ತಗೊಂಡು ಮಾಡಿದ್ರೆ ಸರ್ ಪರ್ಮಿಷನ್ ಇದೆ ಸರ್. ಅದು ಎಲ್ಲ ಸಬ್ಮಿಟ್ ಮಾಡಿದ್ವಿ ಸರ್ ರಿಪೋರ್ಟ್ ಆಲ್ರೆಡಿ. ಪರ್ಮಿಷನ್ ಇದೆ. ಹಾಂ ಪರ್ಮಿಷನ್ ಇದೆ ಪರ್ಮಿಷನ್ ಮತ್ತೆ ಫೈನಲ್ ಆಗ್ತದೆ ಸರ್. ಅಲ್ಲ ರಾಯಲ್ಟಿ ಕಟ್ಸಿದ್ರು ಅವ್ರಿಗೆ ಮೇಡಮ್ ಹೇಳ್ತಾ ಇರೋದು ಅದು ದೇಸಾಯಿ ಲ್ಯಾಂಡ್ ಸರ್. ಅದು ದೇಸಾಯಿ ಲ್ಯಾಂಡ್ ಅಲ್ಲಿ ಕಲ್ಲು ಹೊಡೆದು ನೀವು ಲ್ಯಾಂಡ್ ಅವ್ರ ಲ್ಯಾಂಡ್ ಬೇರೆ ಬೇರೆ ಹೇಳ್ತಾ ಇದ್ದೀರಾ? ಅವ್ರಿಗೆ ಕಂಪ್ಲೇಂಟ್ ಒಂದು 3-4 ಕೊಟ್ಟಿದ್ದಾರೆ ಸರ್. ಅದ್ರಲ್ಲಿ 3-4 ಹೇಳಿದ್ದಾರೆ ಸರ್. ಅದೆಲ್ಲದಕ್ಕೂ ಫಸ್ಟ್ ಪಾಚಿ ಇದು ಉಳಿದ್ಬಿಟ್ಟು ಸರ್. ಅವ್ರೇನು ಕಲ್ಲು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನೀನು ರಿಜಾಯಿಂಟ್ ಹಾಕ್ತೀಯಪ್ಪ? ಎಸ್ ನಮ್ಮಿಂದ ರಿಜಾಯಿಂಟ್ ಹಾಕೋ, ಎಸ್ಪಿಟ್ಟು ಹಾಕೋ. ಹಲೋ ಸ್ವಾಮಿ, ರಿಸಲ್ಟ್ ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ. ಲಾಸ್ಟ್ ಸಬ್ಮಿಟ್ ಮಾಡಿ ಸರ್ ಫೋನ್ ಮಾಡಿದೆ ಲೋಕಾಯುಕ್ತ ಇಲಾಖೆಗೆ. ಅವ್ರು ಹೇಳಿದ್ರು 23ನೇ ತಾರೀಕಿಗೆ ಡೇಟ್ ಇದೆ ಬಂದು ಸಬ್ಮಿಟ್ ಮಾಡಿ ಅಂತ. ಸ್ವಾಮಿ ಇದ್ರಲ್ಲಿ ರಿಸಲ್ಟ್ ಅಪ್ಲಿಕೇಶನ್ ಹಾಕಿದೀನಿ. ಇನ್ನು GPS ಫೋಟೋಸ್ ವಿತ್ ರಿಕಾರ್ಡಿಂಗ್ಸ್ ಬ್ಯಾಲೆನ್ಸ್ ಇದೆ. ಕೇಸ್ ಕ್ಲೋಸ್ ಆಗ್ಬೇಕಂತ ರಿಸಲ್ಟ್ ಅಪ್ಲಿಕೇಶನ್ ಕಳಿಸಿದ್ದೀವಿ. ಎಸ್ ಸ್ವಾಮಿ. ಇಲ್ಲಿ ಪ್ರತ್ಯುತ್ತರ ಇಲ್ಲ ಅಂತ ಬರುವಾಗ ನಮ್ಮವರು ಸ್ವಾಮಿ ಕಾಪಿ ಕೊಡಿ. ಫೋನಲ್ಲಿದೆ ಸ್ವಾಮಿ. ಒಂದು ಸೆಕೆಂಡ್ ವಿಡಿಯೋ ಸ್ವಾಮಿ ಓದರ್ ಹೇಳ್ಬಿಡ್ತೀನಿ ಸ್ವಾಮಿ. ರಿಮೈಂಡ್ ಅಪ್ಲಿಕೇಶನ್ ಇದೇ ತಿಂಗಳಲ್ಲಿ ಕಳಿಸಿದ್ದೀನಿ. ಆಲ್ರೆಡಿ ಫೈಲ್ ಸ್ವಾಮಿ. The office director to verify and proceed further. It's pending with the GPS photo and recording ಸ್ವಾಮಿ. ಆಯ್ತು, ಚೆಕ್ ಮಾಡ್ತೀನಿ. Yes ಸ್ವಾಮಿ. ಮಂಚು ಸ್ವಾಮಿ ಇದು ಹೇಳಿದ್ರೆ ಪಾಚಿಂಗುಡ್ಡದಲ್ಲಿ ಪರ್ಮಿಷನ್ ಕೊಟ್ಟಿದ್ದೀನಿ ಸ್ವಾಮಿ. ಇವಾಗ ನೀನು ಹೇಳಿದೀಯಾ, ಅವ್ರ ಅಧ್ಯಕ್ಷ ಹಾಕಿದ್ದಾರೆ, ನೀನು ಪ್ರತಿಯೊಂದು ಹಾಕಿದೀಯಾ, ನಾನು ಆರ್ಡರ್ ಒಂದು ಓರಲ್ ಸಬ್ಮಿಷನ್ ಅದು ನಮ್ಮ ಪಟ್ಟದ ಕಲ್ಲು ಇದೆಯಲ್ಲ ಸ್ವಾಮಿ. ಪಟ್ಟದ ಕಲ್ಲ ಹೇಟೇಜ್ ಏರಿಯಾದ ಪಕ್ಕದಲ್ಲಿ ಅಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡದಲ್ಲಿ ನಿಧಿ ಸಿಗುತ್ತಂತ ಜನರ ಒಂದು ವಾಡಿಕೆ. ಆ ನಿಧಿ ಸಿಗುತ್ತೆ ಗೊತ್ತಿಲ್ಲ. ಪಕ್ಕದಲ್ಲಿ ಸ್ಕೂಲ್ ಇದೆ ಸ್ವಾಮಿ. ಇವ್ರು ಹೇಳಿದ್ರೆ ಸ್ವಾಮಿ ರಾತ್ರಿ 7 ಗಂಟೆ ಕಸಿ ನನ್ನ ಜಮೀನ ಹೊಸಕ್ ಬಂದಿದ್ರು. ಹೌದು ಸ್ವಾಮಿ. ಜನರ ನಂಬಿಕೆ ಅಲ್ಲ, ದಾಹ. ಫಾರೆಸ್ಟ್ಗೆ ಬೆಂಕಿ ಹಾಕಿದ್ರೆ ಮಕ್ಕಳು ಹುಟ್ಟವೆ ಅಂತ ಈ ಜನ ಈ ತರ ಕೇಳಿ ಬರ್ತಾರೆ. ಅದೇ ಸ್ವಾಮಿ. ಫಾರೆಸ್ಟ್ ಬೆಂಕಿ ಹಾಕಿದ್ರೆ ಮಕ್ಕಳು ಹುಟ್ಟಲ್ಲ. ಅಲ್ಲಿ ಫಾರೆಸ್ಟ್ ಹುಟ್ಟು ಗಂಗಾಕ ಇದೆ. ಇದನ್ನ ಫಾರೆಸ್ಟ್ ಆನ್ ಮಾಡ್ಬಿಟ್ರೆ ಮತ್ತೆ ಗಂಗಾಕ ಮಕ್ಕಳು ಬಂದು ಮಣ್ಣಂದ್ರು ಎಲ್ಲ ಅರ್ಧ ಬಂದ್ರು. ಅದೇ ಸ್ವಾಮಿ. ಅವರು ಗಣಿಗಾರಿಕೆ ಮಾಡಿ ಸ್ಕೂಲ್ ಇದೆ ಸ್ವಾಮಿ. ಸ್ಕೂಲ್ ಪಕ್ಕದಲ್ಲಿ ಗಣಿಗಾರಿಕೆ ಪಂಚಾಯತ್ ಪರ್ಮಿಷನ್ ಕೊಟ್ಟಿಲ್ಲ. ಅರಣ್ಯ ಇಲಾಖೆ ಕೂಡ ಯಾವುದೋ ಒಂದು ಪರ್ಮಿಷನ್ ಕೊಟ್ಟಿಲ್ಲ ಸ್ವಾಮಿ. ಮಧುಸೂದನ್ ಅಂತ ಸರ್. ನೀವು ಸುಮ್ಮನೆ ಇಲ್ಲ ಇಲ್ಲ ಮಾಡಲ್ಲ ಸರ್. ಇಲ್ಲ ಸರ್, ಪ್ರಾಮಿಸ್ ಇಲ್ಲ ಸರ್. ಯಾಕಂದ್ರೆ ನಾವು ಅಂಗಡಿ ಹೋಗಿ ಮಲ್ಟಿಪಲ್ ಟೈಮ್ಸ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಮ್ಮವ್ರ ಹಿಡಿದಲ್ಲ, ಹೋಗಿ ಲೋಕಾಯುಕ್ತ ಪೊಲೀಸ್ ಹಿಡಿದಲ್ಲ ಇಲ್ಲಿ. ಎಸ್ ಸ್ವಾಮಿ. ಮರು ಹಿಡಿದಲ್ಲ ಇಲ್ಲಿ. ಲಾಸ್ಟ್ ಟೈಮ್ ಸರ್ ಅದು ಇವ್ರು ಹೇಳ್ತಿರೋದು ನೀವು ಸುಮ್ಮನೆ ಇಲ್ಲ ಬೆಲ್ಲ ಅಂತ ಆಗಲ್ಲ. ಕೆಲಸ ಮಾಡ್ಬೇಕು. ಇದೇ ನಿಲ್ಬಿಟ್ಟು ಹೋಗೋದು ನೀವು ಹಿಂಗೆ ಅಂದ್ರೆ ಅದನ್ನ ನಾನ್ ಬಿಡೋದಿಲ್ಲ. 41 ಕ್ಲಾಸ್ ಇರ್ತಿದ್ದು ನಮ್ಮವರು. ನೀವು ಸುಮ್ಮನೆ ಇಲ್ಲ ಬೆಲ್ಲ ಬೆಲ್ಲ ಅಂತ ಹೇಳ್ತೀರ. ಯಾಕಂದ್ರಿ 1 ಕಿಲೋ ಮೊತ್ತ ಕಲ್ಸಿದ್ರು ನಾವು ನಿಮ್ಗೆ ಆಕ್ಷನ್ ತಗೊಳ್ಳಿ ಖುಷಿ ಇಲ್ಲ ಸರ್. ಆಕ್ಷನ್ ಬಂದು ಅಲ್ಲ ಇಲ್ಲ ಬೆಲ್ಲ ಬೆಲ್ಲ ಅಂತ ಸುಮ್ಮನೆ ವೇಸ್ಟಿಂಗ್ ಮೈ ಟೈಮ್. ಎಸ್ ಆಫೀಸ್ ಪ್ರೊಸೀಡ್ ಮಾಡ್ತಾರೆ. ಮಂಚಪ್ಪ ನಾನು ಮಾತಾಡ್ಬೇಕು. ನಾನು ಯಾವ್ದು ಬಿಡಲ್ಲ ಎಸ್ ಸ್ವಾಮಿ. ಲಾಸ್ಟ್ ಟೈಮು ನಿಮ್ಮ ಮುಂದೆ ಸಿಗಾಕೊಂಡ್ರೆ ಅವ್ರ ಅಪ್ಪ ಬಂದು ಬಿಡೋ
ಸರ್ ನಿಮ್ ಮುಂದೆ 3 ಸಲ ವಿಸಿಟ್ ಮಾಡಿ ವಿಚಾರವಾಗಿ ನಾನು ಬಂದಿದ್ದೆ ಬೆಂಗಳೂರಲ್ಲಿ. ಮತ್ತೆ ಹೋಗ್ತಾ ಸರ್ ಎಸ್ 99 ದಶರಥ್ ಯಮನಪ್ಪ ಕಾಂಬ್ಳೆ, ಸತೀಶ್ ಕುಮಾರ್ ತಹಶೀಲ್ದಾರ್, ಗ್ರೇಡ್ 2 ರೊಕ್ಕವಿ ಮರಾಠಿ. ಎಸ್ ಸರ್ ಹೇಳಿ. ಗ್ರೇಡ್ 2 ತಹಶೀಲ್ದಾರ್ ಮುಂದಿನ ತೇಡಿ 124. ಸತೀಶ್ ಕುಮಾರ್. ಕಂಪ್ಲೇಂಟ್ ಮಾಡಿದ್ರಿ ಸರ್. ಏನು ಕ್ರಿಮಿನಲ್ ಕೇಸ್ ಮಾಡಿದ್ದೀರಾ? ಪಂಚಾಯತಿ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾರೆ ಸರ್ ಅವ್ರು ಸಿಬ್ಬಂದಿ, ಅವ್ರಿಗೆ ಲೆಟರ್ ಮಾಡಿದ್ರು ಸರ್. ಇವ ಸಾಹೇಬ್ ಲೆಟರ್ ಮಾಡಿದ್ರು ಸರ್. ಮತ್ತೆ ಅದೆಲ್ಲ ದಂಡ ಕಟ್ಕೊಂಡಿದ್ರು ಸರ್. ಆಮೇಲೆ ನಮ್ಮ ಅವಧಿಯಲ್ಲಿ ಇದು ಆಗಿಲ್ಲ ಸರ್. ಅದ್ರ ಬಗ್ಗೆ ಎಲ್ಲ ದಾಖಲೆ ಸಮೇತ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಸರ್. ಕ್ರಿಮಿನಲ್ ಕೇಸ್ ದಾಖಲಿಸಿದೆ ಅವ್ರಿಗೆ ತಾಲೂಕ್ ಪಂಚಾಯತಿ ಬರೆದಿದ್ರು ಸರ್ ಲೆಟರ್. ಅದು ವರ್ಕ್ ಮಾಡ್ತಾರೆ ಸರ್. ಅವರು ಡೆಲಿವರಿ ಮಾಡ್ತಾರೆ ಸರ್. ರಿಪೋರ್ಟ್ ಬಂದ ಪೆನ್ಷನ್ ಅಮೌಂಟ್ ಬಂದ್ ಸರ್ ಕ್ಲಿಯರ್ ಮಾಡಿ ಸರ್. ದಯವಿಟ್ಟು ನಮಗೆ ಎಲ್ಲ ಇದು ಮಾಡಿ ಸರ್. ದಯವಿಟ್ಟು ದಶರಥ್ ಬಂದಿದ್ಯಾ? ಪಿಂಚಣಿ ಬಂದ್ ಮಾಡಿದ ತಕ್ಷಣ ಮತ್ತೆ ಆರ್ಥಿಕ ಪಿಂಚಣಿ ಮತ್ತೆ ಸ್ಯಾಂಕ್ಷನ್ ಮಾಡ್ಯಾರ ಸರ್. ಅನಂತರ ಅವ್ರನ್ನ ರಿಫಂಡ್ ಮಾಡೋದು ರಿಕ್ವೆಸ್ಟ್ ಬೆಳೆಸಿ ಸರ್. 87 ಸಾವಿರ ಆಗುತ್ತೆ ವಾಪಸ್ ಬಂದೇನೋ. ವಾಪಸ್ ಬಂದಿದೆ ಸರ್. ಬಂದಿದೆ ಸರ್. ಅದಾದ ತಕ್ಷಣ ಮತ್ತೆ ಆರ್ಥಿಕ ಪಿಂಚಣಿ ಸ್ಯಾಂಕ್ಷನ್ ಮಾಡ್ಯಾರ ಸರ್. ಈಗ ಅವರು ಎಲಿಜಿಬಲ್ ಅಲ್ವಾ? ಎಲಿಜಿಬಲ್ ಅದ ಸರ್. ಬಿಪಿ ಅವ್ರು ಮುಂದೆ ಬರುವ ಸರ್. ದೇವರು ಹೋಗ್ತಾರೆ ಸರ್. ಪೇಮೆಂಟ್ ಇರೋದು 20,000 ಮಗ ನೋಡ್ಕೊಂತ ಇಲ್ಲ ಸರ್. ಅವ್ರ ಪ್ರತ್ಯೇಕವಾಗಿ ಇದ್ದಂತ ಗ್ರಾಮಾಂತರ ಇದೆ. ಮತ್ತೆ ತೀರ್ಕೊಂಡು ಹೋಗಿದ್ರು ಸರ್. ಅವ್ರು ಅನಾರೋಗ್ಯ ಸರ್. ಬಹಳ ಸೀರಿಯಸ್ ಆಗಿದ್ರೆ ಮರುಚಾಲನೆಗೊಳಿಸಿದ್ದಾರೆ ಸರ್. ಮತ್ತೆ ಅದನ್ನ ವಾಪಸ್ ಕಳಿಸಿದ್ವಿ ಸರ್ ಅಮೌಂಟ್. ದಶರಥ ದುರುದ್ದೇಶದ ಸುಮಾರು ಅಲ್ಲಿಗೂ ಕೊಟ್ಟಿದ್ದಾರೆ ಸರ್. ಪಬ್ಲಿಕ್ ಇಂಟ್ರೆಸ್ಟ್. ಹೌದು ಸರ್. ಪಬ್ಲಿಕ್ ಇಂಟ್ರೆಸ್ಟ್. ಹಾಂ ಸರ್. ನಿನ್ನ ಪ್ರಕಾರ ಅವ್ರು ಎಲಿಜಿಬಲ್ ಅಲ್ಲ. ಅಲ್ಲ ಸರ್. ಈಗ 2020 ಸರ್ಕಾರ ಆದೇಶ ಮಾಡಿದೆ ಸರ್. ಅದ ಏನು ಅದು ಗೌರ್ಮೆಂಟ್ ಪ್ರೈವೇಟ್ ನೌಕರಿ ಗೌರ್ಮೆಂಟ್ ಸಾರಿ ಪ್ರೈವೇಟ್ ನೌಕರಿ ಮಾಡೋ ಸಹಿತ ಎಲ್ಲ ಅಮೌಂಟ್ ಸೇವ್ ಮಾಡಿದೆ ಸರ್. ಮತ್ತೆ ನನ್ನ ಅವಧಿಯಲ್ಲಿ ಇದು ಆಗಿದೆ ಸರ್. ದಯವಿಟ್ಟು ಇದನ್ನ ಪ್ರಕರಣ ಇವ್ರ ಅವಧಿಯೊಳಗೆ ಸರ್ 780 ಪೇಮೆಂಟ್ ನಿಮ್ಮ ಅವಧಿ ಆಗಿರೋ ಪ್ರಶ್ನೆ ಇಲ್ಲ ಸರ್. ಈಗ ನಾನು ಬಂದಾಗ ಆಗಿಲ್ಲ, ಇವ್ರು ಬಂದಾಗ ಇಲ್ಲ. ಅದು ಬರೀ ಏನಾಗಿದೆ ಆನ್ಸರ್ ಮಾಡ್ಬೇಕಾದ್ರೆ. ಈಗ ನಾನು ಬಂದಾಗ ಆಗಿಲ್ಲ, ಏನ್ ಬಂದಾಗ ಮಣ್ಣಲ್ಲ ತೆಗಿಲ್ಲ ಇರ್ತಾರೆ ಎಲ್ಲ ಅರ್ಥ ಕೆಲಸ ನಾವು ಹೋಗಿ ಮಾಡ್ಬೇಕು. ನಾವು ಮಾಡಿ ನಿಂದು ಬರಲ್ಲ, ಅವ್ರನ್ನ ಫಿಕ್ಸ್ ಮಾಡ್ಬೇಕು. ಹೇಳ್ಬೇಕು ಕರೆಕ್ಟಾಗಿ ಚೆಕ್ ಮಾಡಿ. ಚೆಕ್ ಮಾಡಿದ್ರೆ ಅಷ್ಟೇ. ಸೀರಿಯಲ್ ನಂಬರ್ 124 ರಮೇಶ್ ಲಾಲಪ್ಪ ಲಮಾಣಿ, ರಾಜಶೇಖರ್ ಶಿವಪುತ್ರಪ್ಪ ಬೇಗೂರು, ಟ್ಯಾಕ್ಸ್ ಕಲೆಕ್ಟರ್, ರಕ್ಕಸ್ಗಿ ಗ್ರಾಮ ಪಂಚಾಯತಿ ಹುಡುಗನ್ ತಾಲೂಕು. ಪ್ರಕರಣ ಮುಗಿದವರು ದಯವಿಟ್ಟು ಸಿಗ್ನೇಚರ್ ಮಾಡಬೇಕು. ದೂರದಾರರು ಮತ್ತು ಅಧಿಕಾರಿ. ಯಾರೇ ಟ್ಯಾಕ್ಸ್ ಕಲೆಕ್ಟರ್? ರಾಜಶೇಖರ್. ಸರ್, ನಾನು ರಮೇಶ್ ಲಾಲಪ್ಪ ಲಮಾಣಿ ಅಂತ, ಹೇಳಿ ನಮ್ಮನೆ ರಕ್ಕಸಿ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್. ಎಲ್ಲಿ ಪಿಡಿಒ ಎಲ್ಲಿ? ಇಲ್ಲ ಸರ್, ವರ್ಷಕ್ಕೆ 2 ಲಕ್ಷ 3 ಲಕ್ಷ ಕೊಡ್ತಾನ ಅಂತೇಳಿ ಸಾರ್ವಜನಿಕರು ದೂರದಿಂದ ಹೋಗಿ ವಿಚಾರ ಮಾಡಲಾಗಿ ಆಗ ಪಿಡಿಒ ಅವರು ನೋಟಿಸ್ ಕೊಟ್ಟಿದ್ರು ಸರ್. ಅದನ್ನೇ ನಾವು ಲೋಕಾಯುಕ್ತ ಆಫೀಸಿಗೆ ಸಬ್ಜೆಕ್ಟ್ ಮಾಡಿಬಿಟ್ರೆ. ಎಸ್ ಇಒ ಯಾರಿದ್ದೀರಿ ಸರ್? ಎಕ್ಸಿಕ್ಯೂಟಿವ್ ಆಫೀಸರ್. ಏನ್ ಮಾಡ್ತೀವಿ ಸರ್? ನಮಸ್ತೆ ಸರ್. ಈ ರಾಜ್ಯ ಪೇಮೆಂಟ್ ಬಿಲ್ ಕಲೆಕ್ಟರ್ ರಾಕಸಿ ಕಾಂಪ್ಲೆಕ್ಸ್ ಇದ್ದಾನೆ ಸರ್. ಅವನು ಸಾರ್ವಜನಿಕ ಹಣ ದುರುಪಯೋಗ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೆ ಸರ್. ಇದು ಆ ವ್ಯಕ್ತಿ ಕಡೆ ನಾವೆಲ್ಲ ಕ್ಯಾಶ್ ಬುಕ್ ಅನ್ನು ಪ್ರೊಸೀಜರ್ ಎವಿಡೆನ್ಸ್ ಮಾಡಿ ಚೆಕ್ ಮಾಡಿದ್ವಿ ಸರ್. ಸಬ್ಮಿಟ್ ಮಾಡಿದ್ವಿ ಸರ್. ಏನಾಗಿದೆ? ಏನಾಗಿದೆ ಸರ್? ಜಮೆ ಆಗಿದೆ ಸರ್. ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಜಮೆ ಮಾಡಿದೆ ಸರ್. ಟ್ಯಾಕ್ಸ್ ಕಲೆಕ್ಟರ್ ಇಒ ಎಷ್ಟು ಟ್ಯಾಕ್ಸ್ ಕಟ್ಟಿದ್ರೆ ಅಷ್ಟು ಜಮಾ ಮಾಡ್ತಾರೆ. ಜನರಲ್ ಹೇಳಕ್ ಬರಲ್ಲ ಮಿಸ್ಟರ್ ರಮೇಶ್ ಹಾಂ ಸರ್. ಲಾಲಪ್ಪ ಲಮಾಣಿ ಸರ್ ಇವಾಗ ನೀವು ಹೇಳಿದ್ದು ಸುಳ್ಳು ಅಂತ ಅವ್ರು ಹೇಳ್ತಾರೆ. ಇಒ ಮೇಲಧಿಕಾರಿ ನಾನು ಚೆಕ್ ಮಾಡಿದ್ದೀನಿ, ದುಡ್ಡು ತುಂಬಿದ್ದಾರೆ. ದುಡ್ಡು ತುಂಬಿಲ್ಲ ಅನ್ನೋದ್ರ ಬಗ್ಗೆ ನೀವೇ ಇನ್ಕ್ವೈರಿ ಮಾಡ್ಕೋಬೇಕು ಸರ್. ಅವ್ರು ತುಂಬಿಲ್ಲ ಅಂತ ನೋಟಿಸ್ ಕೊಟ್ಟಿದ್ದನ್ನು ನಾನು ನಿಮ್ಗೆ ಕೊಟ್ಟಿದ್ದೆ ಸರ್. ನೋಟಿಸ್ ಕೊಟ್ಟ ಮೇಲೆ ತುಂಬಿರೋದು. ಹಾಂ,
ಅದು ಹೌದೋ ಅಲ್ಲ ನೀವೇ ಸತ್ಯತೆ ತಿಳ್ಕೊಳ್ಳಿ. ಸರ್ ಕಂಟಿನ್ಯೂ ಸರ್ ಇದರಲ್ಲಿ ಇಒ ಆಯ್ತು ಸಿಒ ಆಯ್ತು ಎಲ್ಲರೂ ಅವ್ರಿಗೆ ಸಪೋರ್ಟ್ ಸರ್. ಇವಾಗಲೇ ದುಡ್ಡು ಸರ್ ಕೇಸ್ ನಮ್ಮ ಕೇಸ್ ಲಿಸ್ಟ್ ಆದ್ಮೇಲೆ ದುಡ್ಡು ಬರೋದು ಮೊದಲ ಕಂಟೆಂಟ್ ಸರ್. ಮೊದಲೇ ರೆಕಾರ್ಡ್ ಕೊಡಿ. ಹಾಂ ಸರ್. ಈ ಕೇಸ್ ಹಾಕಕ್ ಮೊದಲೇ ರೆಕಾರ್ಡ್ ಕೊಡಿ. Yes, sir. ಬರೋದು. Yes, sir. ಈ ಕೇಸ್ ಹಾಕಿದ್ಮೇಲೆ ದುಡ್ಡು ಬರೋದು ಮೊದಲು ಬಡ್ಡಿ ಕೊಡ್ತಾ ಇದ್ದಾವೆ. ತಪ್ಪಲ್ಲ ಸರ್. ಈಗ ಸಬ್ಮಿಟ್ ಮಾಡಿದ್ರೆ ಸರ್ ಇನ್ನೊಂದು ಕಾಪಿ ಕೊಡ್ತೀನಿ ಸರ್. ಇವಾಗಲೇ 27/2/25 ಕೇಸ್ ರಿಜಿಸ್ಟರ್ ಆಗಿರೋದು. ಹಾಂ ಸರ್. ಅವ್ನು ದುಡ್ಡು ಬರೋದಲ್ಲ ಆಮೇಲೆ 1/3/2025 13/3/2025 21 26 ಆದ್ಮೇಲೆ ಆಗ್ತಾ ಇಷ್ಟೇ ಸಾಕು ಅವ್ನ ಮನೆ ಕೆಲಸಕ್ಕೆ. ನೀವು ಇವಾಗಲೇ ಸರ್. ಕರೆಕ್ಟ್ ನಿಮ್ಮ ಅಧಿಕಾರಿಗಳು ಒಳ್ಳೆಯದು ಸಪೋರ್ಟ್ ಮಾಡಿ, ಕೆಟ್ಟವ್ರು ಸಪೋರ್ಟ್ ಮಾಡಬಾರ್ದು, ಕಣ್ಣು ಮುಚ್ಕೊಂಡು ಹೇಳ್ಬಾರ್ದು. ಇಲ್ಲ ಸರ್ ಒಂದು ಸಬ್ಮಿಷನ್ ಸರ್. ಅವ್ರು ಬಂದು ನನ್ನ ಹತ್ರ PDO ಕಂಪ್ಲೇಂಟ್ ಕೊಟ್ಟು ನಾನು ಭೇಟಿ ಆದ ಸರ್. ನಾನು ಇಮಿಡಿಯೇಟ್ ಆಗಿ ನಮ್ಮ ಪಂಚಾಯತಿ ಅಕೌಂಟ್ ಆಫೀಸರ್ ಕಳಿಸಿ ಚೆಕ್ ಅದು ಮಾಡ್ತೀನಿ. ಸ್ಟೋರಿ ಬೇರೆ. ಹಾಂ ಸರ್. ಇಷ್ಟೊತ್ತು ನೀವೇನ್ ಹೇಳಿದ್ರೆ ಹಾಂ ಸರ್. ಕೇಸ್ ಹಾಕಿ ಮೊದಲು ಕೊಡ್ತೀವಿ ಅಂತ ಈ ರೆಕಾರ್ಡ್ ಇದೆ. ನೀವೇ ಕೊಡೋ ರೆಕಾರ್ಡು ಕೇಸ್ ಆದ ನಂತರ ಅವ್ನು ಕಟ್ಟೋದು ದುಡ್ಡು. ಇಲ್ಲ ಸರ್ ಇವ್ರು ಕೊಟ್ಟಿದ್ದಾರೆ ಸರ್. ತಮಗೆ ನೇರವಾಗಿ ಇವರು ಡೇಟ್ ಕೊಟ್ಟಿದ್ದಾರೆ. PDO ರಿಪೋರ್ಟು ನಿಮ್ಮ PDO ರಿಪೋರ್ಟು it is the specific case of the company that the tax bill collected the tax but not paid, thereby the complaint came to lodge. On inquiry, the EO submits that the tax collector paid the amount given before complaint filed, but the record produced by the Gram Panchayati PDO depicts that certain payments made on 1/3/2020